ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. 6ನೇ ತರಗತಿ SA2 ಎಕ್ಸಾಮ್ 2026 ಎಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಮಾರ್ಚ್ 17ರಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಬೋರ್ಡರ್ ಬಿಟ್ಟಿರುವ ಇಂಗ್ಲೀಷ್ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SA2 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ. ಪ್ರತಿ ಕ್ವಶನ್ ಇಂಪಾರ್ಟೆಂಟು. ಕೊನೆವರೆಗೆ ನೋಡಿದರೆ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಹೇಳ್ತೀನಿ, ಜೊತೆಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟು, ವೆರಿ ಯೂಸ್ಫುಲ್ಲು ನಿಮ್ಮ ಎಕ್ಸಾಮ್ಗೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಆಡ್ತಾ ಇದ್ದಾರ ಅಥವಾ ಚಾನಲ್ ಅನ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು 6ನೇ ತರಗತಿ SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲವನ್ನೂ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 6th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. 6th ಸ್ಟ್ಯಾಂಡರ್ಡ್ ಸಮ್ಮೆಟ್ ಟು ಅಸೆಸ್ಮೆಂಟ್ 2 ಅಂದರೆ SA2 ಮಾರ್ಚ್ 2026. ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಟೈಮ್ 90 ಮಿನಿಟ್ಸ್. ಮಾಲ್ ಪೇಪರ್ ಮಾರ್ಕ್ಸ್ 40. ಒಂದನೇ ಮೇಲೆ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಮಲ್ಟಿಪಲ್ ಕ್ವಶನ್ಗಳು, ಬಹುತೇಕ ಪ್ರಶ್ನೆಗಳು 4 ಇರ್ತವೆ. ಒಂದನೇ ಕ್ವಶನ್ ನೋಡಿ, ದ ಗ್ರಾಸ್ ಹೋಪರ್ ಪಿಕ್ಸ್ ಅಪ್ ದ ವೈಬ್ರೇಷನ್ಸ್ ಯೂಸಿಂಗ್ ಇಟ್ಸ್. ಏನಾಗುವುದು ಆನ್ಸರು? ಆಪ್ಷನ್ ಎ ವಿಂಗ್ಸ್, ಬಿ ಇಯರ್ಸ್, ಸಿ ಆ್ಯಂಟಿನಾ, ಡಿ ಈಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಂಟಿನಾ. ಇನ್ನು ಸೆಕೆಂಡ್ ಒನ್ನು, ದ ಸೌಂಡ್ ಆಫ್ ದ ಸ್ನೇಕ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನಾಗ್ಬೋದು ಆನ್ಸರು? ಇದು ಆಪ್ಷನ್ ಎ ಹೀಸ್ ಸರಿಯಾದ ಉತ್ತರ, ಹೀಸ್. ಇನ್ನು ಥರ್ಡ್ ಒನ್ನು, ಮ್ಯಾಚ್ ದ ಕರೆಕ್ಟ್ ವರ್ಡ್ ವಿತ್ ದ ಗಿವನ್ ಪಿಕ್ಚರ್. ಆ ಪಿಕ್ಚರ್ಗೆ ಕರೆಕ್ಟ್ ವರ್ಡನ್ನು ಮ್ಯಾಚ್ ಮಾಡಬೇಕು. ಅಬ್ಸರ್ವ್ ಮಾಡಿ, ಇಲ್ಲಿ ವಿಮಾನ ಚಿತ್ರ ಇದೆ, ಫ್ಲೈಟು, ವಿಮಾನ ಇದೆ, ಅರ್ಥ ಆಯ್ತಾ? ಏರೋಪ್ಲೇನ್ ಇದೆ. ಏನಾಗ್ಬೋದು? ರನ್ವೇನ, ಟೇಕ್ ಆಫ್ನ, ಕುಕ್ಪಿಟ್ನ, ಪಾಸ್ಪೋರ್ಟ. ಸರಿಯಾದ ಉತ್ತರ ಆಪ್ಷನ್ ಬಿ ಟೇಕ್ ಆಫ್. ಏನಾಗ್ತದೆ ಅಲ್ಲಿ? ವಿಮಾನ ಏನಾಗ್ತದೆ? ಟೇಕ್ ಆಫ್ ಆಗ್ತಾಯಿದೆ, ಹಾರ್ತಾ ಇದೆ, ಇಷ್ಟೇ. ಟೇಕ್ ಆಫ್ ಅಂದರೆ ಅವಾಗಿಂದ ಹಾರ್ತಾ ಇದೆ ಅಷ್ಟೇ. ನೆಕ್ಸ್ಟ್ 4ನೇದು, ಒಬಾಮಾ ಡಿಸೈಡೆಡ್ ಟು ಟೇಕ್ ಡ್ಯಾಶ್ ಆನ್ ಹೀಸ್ ಜರ್ನಿ. ಏನಾಗ್ಬೋದು 4ನೇ ಆನ್ಸರು? ಆಪ್ಷನ್ ಡಿ ಫ್ಯಾಮಿಲಿ ಸರಿಯಾದ ಉತ್ತರ. ಅದಾದಮೇಲೆ ಸೆಕೆಂಡ್ ಮೇನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ಆನ್ಸರ್ಸು. ಇವೆಲ್ಲ 1 ಮಾರ್ಕ್ಸು, 4 ಅಥವಾ ಟೋಟಲ್ 4 ಮಾರ್ಕ್ಸು. ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. 5ನೇ ಕ್ವಶನ್ ನೋಡಿ, ಒನ್ ಹೂ ಕ್ಯಾಚಸ್ ದ ಫಿಶ್ ಈಸ್ ಡ್ಯಾಶ್ ಎ, ನೇಮ್ ದ ಪ್ರೊಫೆಷನ್. ಒನ್ ಹೂ ಕ್ಯಾಚಸ್ ದ ಫಿಶ್ ಈಸ್ ಎ ಡ್ಯಾಶ್, ನೇಮ್ ದ ಪ್ರೊಫೆಷನ್. ಸೊ 5ನೇ ಕ್ವಶನಿಗೆ ಆನ್ಸರ್ ನೋಡೋಣ. ಏನಾಗ್ಬೋದು? ಇದು ಫಿಶರ್ ಮ್ಯಾನ್ ಅಂತ ಕರೀತಾರೆ, ಫಿಶರ್ ಮ್ಯಾನ್. ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗ್ಬೋದು, ಫಿಶರ್ ಮ್ಯಾನ್. ಇನ್ನು 6th ಒನ್ನು, ಸೊ ಅದಕ್ಕೆ ಮುಂಚೆ ಇನ್ನು ಕೊಟ್ಟು ವೇಟೇಜ್ ಕೊಡ್ತೇನೆ, ವೇಟೇಜು. ಸೊ ಅದು ನೋಡ್ಕೊಳ್ಳಿ, ಅದೇ ಪ್ರಕಾರ ಓದ್ಕೊಳ್ಳಿ, ವೆಯ್ಟ್ ಮಾಡಿ. ಇದು ವೇಟೇಜು ನಿಮ್ಮ 6ನೇ ಕ್ಲಾಸ್ನ SA2 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ವೇಟೇಜು. ಇದೇ ಪ್ರಕಾರ ನಿಮ್ಮ ಒಂದು ಕ್ವಶನ್ ಪೇಪರ್ ಬರ್ತದೆ, ಇದೇ ಪ್ರಕಾರ ಬರ್ತದೆ. ನೀವು ಎಲ್ಲ ಸಿಲೆಬಸ್ ಓದೋ ಅವಶ್ಯಕತೆ ಇಲ್ಲ, ನೋಡ್ಕೊಳ್ಳಿ. ಪ್ರೋಸು ಪೊಯೆಟ್ರಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ. ಈ ಚಾಟ್ ವಿತ್ ಎ ಗ್ರಾಸ್ ಹೋಪರಿಂದ 6 ಮಾರ್ಕ್ಸು. ವೇರ್ ದೆರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಇಲ್ಲಿಂದ 1 ಮಾರ್ಕ್ಸು, 2 ಮಾರ್ಕ್ಸು, ಆಮೇಲೆ 4 ಮಾರ್ಕ್ಸು. ಟೋಟಲ್ 3 ಕ್ವಶನ್ಸು, 7 ಮಾರ್ಕ್ಸು. ನೋಡ್ಕೊಳ್ಳಿ. ಪೊಯೆಟ್ರಿ ಆಮೇಲೆ ಸಪ್ಲಿಮೆಂಟ್ರಿ ರೀಡಿಂಗಿಂದ ನೋಡ್ಕೊಳ್ಳಿ. ಇಷ್ಟಕ್ಕೆ 40 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. 6th, ದ ಯಂಗ್ ಒನ್ ಆಫ್ ದ ಗಿವನ್ ಎನಿಮಲ್ ಈಸ್ ಡ್ಯಾಶ್. ಸೊ ಎನಿಮಲ್ ನೋಡಿ, ಅಬ್ಸರ್ವ್ ಮಾಡಿ, ಆನ್ಸರ್ ಏನಾಗ್ಬೋದು? 6th ಒನ್ನು ಇದು ಕಬ್ ಆಗ್ತದೆ. ನೆಕ್ಸ್ಟು 7th ಒನ್ನು, ಅಶೋಕ ಚಕ್ರ ಈಸ್ ದ ಹೈಯೆಸ್ಟ್ ಸಿವಿಲೈನ್ ಅವಾರ್ಡ್ ಡ್ಯಾಶ್ ಬ್ರೇವರಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್ ಕೇಳಿದರೆ ಏನಾಗ್ಬೋದು? 7th ಒನ್ನು. 7ನೇದು ಫಾರ್ ಆಗ್ತದೆ, ಫಾರ್ ಸರಿಯಾದ ಉತ್ತರ. ಇನ್ನು 8th ಒನ್ನು, 8ನೇ ಕ್ವಶನ್ನು, SPR ಡ್ಯಾಶ್ NT ಡ್ಯಾಶರ್ ಫಿಲ್ ಇನ್ ದ ಮಿಸ್ಸಿಂಗ್ ವರ್ಡ್ಸ್. ಸಾರಿ, ಓವೆಲ್ಸ್, ಅಲ್ಲಿ ಓವೆಲ್ಸ್ ಮಿಸ್ ಆಗಿದೆ, ಅದನ್ನ ಫಿಲ್ ಮಾಡಬೇಕು. 8th ಒನ್ನು ಆನ್ಸರ್ ನೋಡೋಣ. ನೋಡಿ ಏನಾಗ್ತದೆ? ಸ್ಪ್ರಿಂಟರ್ ಸರಿಯಾದ ಉತ್ತರ, SPRINTER. ಇನ್ನು ಎಷ್ಟು? 9ನೇ ಕ್ವಶನು. 9th, 3rd ಮೇನು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸ್ ಈಚ್. ಇವೆಲ್ಲ 1 ಮಾರ್ಕ್ಸು, 4 ಅಥವಾ 4 ಮಾರ್ಕ್ಸು. 9th ಒನ್ ನೋಡಿ, ರೈಟ್ ಎನಿ ಒನ್ ಆ್ಯಕ್ಟಿವಿಟಿ ದ್ಯಾಟ್ ಯು ಎಂಜಾಯ್ಡ್ ಡೂಯಿಂಗ್ ವಿತ್ ಯುವರ್ ಮದರ್.
ರೈಟ್ ಎನಿ ಒನ್ ಆ್ಯಕ್ಟಿವಿಟಿ ದ್ಯಾಟ್ ಯು ಎಂಜಾಯ್ಡ್ ಡೂಯಿಂಗ್ ವಿತ್ ಯುವರ್ ಮದರ್. 9th ಒಂದು ಆನ್ಸರು ನೀವೇನು ಬೇಕಾದ್ರೆ ಬರ್ಬೋದು. ಸೊ ನೋಡಿ, ಎನಿ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಲೈಕ್ ಹೆಲ್ಪಿಂಗ್ ವಿತ್ ಕ್ಲೀನಿಂಗ್, ಕುಕ್ಕಿಂಗ್, ಗಾರ್ಡನಿಂಗ್ ಎಕ್ಸೆಟ್ರಾ ಬರಿಬೋದು. ಕುಕ್ಕಿಂಗ್, ಗಾರ್ಡನಿಂಗ್ ಇವೆಲ್ಲ ಬರಿಬೋದು. ನೆಕ್ಸ್ಟು 10th ಅನ್ನು rearrange the given words as alphabetical order: wheat, oat, corn, barley. ಸೊ ಆನ್ಸರ್ ನೋಡಿ, barley, corn, oat, wheat. ಇನ್ನು 12ನೇದು 12th, how does the grasshopper fly? ನೋಡಿ, grasshopper flies with the help of wings. ರೆಕ್ಕೆಗಳಿಂದ ಹಾರ್ತದೆ ಅದು. ಇನ್ನು 13, read the following extract and answer the following questions that follow. ಎಕ್ಸ್ಟ್ರಾಕ್ಟು RC ಕ್ವಶನ್ಸು 2 ಇರ್ತವೆ. ಟೋಟಲ್ 4 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. 13 ನೋಡಿ, ಐ ವಾಂಟ್ ಆಲ್ ಅವರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ಸ್ ವರ್ತಿ ಆಫ್ ದೇರ್ ಪೊಟೆನ್ಷಿಯಲ್. ಎ, ಹೂ ಸೇಡ್ ದಿಸ್ ಸ್ಟೇಟ್ಮೆಂಟ್? ಬಿ, ಹೂ ಆರ್ ದ ಚಿಲ್ಡ್ರನ್ ದ ಸ್ಪೀಕರ್ ಇಸ್ ಸ್ಪೀಕಿಂಗ್ ಅಬೌಟ್? 13 ಆನ್ಸರ್ ನೋಡೋಣ. ನೋಡ್ಕೊಳ್ಳಿ, ಎ, ಒಬಾಮಾ ಸೇಡ್ ದಿಸ್ ಸ್ಟೇಟ್ಮೆಂಟ್. ಬಿ, ದ ಸ್ಪೀಕರ್ ಇಸ್ ಸ್ಪೀಕಿಂಗ್ ಅಬೌಟ್ ದ ಚಿಲ್ಡ್ರನ್ ಆಫ್ ಅಮೇರಿಕಾ. ಇನ್ನು 14, ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಎ, ಹೂ ಆಸ್ಕ್ಡ್ ದಿಸ್ ಕ್ವಶನ್? ಬಿ, ವಾಟ್ ವಾಸ್ ದ ನೇಮ್ ಆಫ್ ದ ಗ್ರಾಸ್ ಹಾಪರ್ ಮೆನ್ಷನ್ಡ್ ಇನ್ ದಿಸ್ ಲೆಸನ್? 14th ಆನ್ಸರು. ಎ, ರಮ್ಯ ಆಸ್ಕ್ಡ್ ದಿಸ್ ಕ್ವಶನ್. ಬಿ, ಹೊಪ್ಪಿ ವಾಸ್ ದ ನೇಮ್ ಆಫ್ ದ ಗ್ರಾಸ್ ಹಾಪರ್. ಹೊಪ್ಪಿ. ಇನ್ 15, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಈಚು. ಇವೇನು 2 ಮಾರ್ಕ್ಸು, 8 ಇರ್ತವೆ. ಟೋಟಲ್ 16 ಮಾರ್ಕ್ಸು. 15ನೇ ಕ್ವಶನ್ ನೋಡಿ, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ರೈಟ್ 2 or 3 ಸೆಂಟೆನ್ಸ್ ಅಬೌಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. ಒಂದು ಪಿಕ್ಚರ್ ಕೊಡ್ತಾರೆ, ಆ ಪಿಕ್ಚರ್ ಬಗ್ಗೆ ನೀವು ನಿಮ್ಮದೇ ಓನ್ ವರ್ಡ್ಸಲ್ಲಿ ಬರೀಬೇಕು. ಎಷ್ಟು? 2 or 3 ಸೆಂಟೆನ್ಸಲ್ಲಿ ಬರೀಬೇಕು. ಆ ಪಿಕ್ಚರಲ್ಲಿ ಏನಿದೆ ಅದನ್ನೇ ಬರೆಯೋದಷ್ಟೇ. ಅರ್ಥ ಆಯ್ತಾ? ಸೊ ಅಷ್ಟೊಂದೇನು ಟಫ್ ಇರೋದಿಲ್ಲ, ಈಸಿ ಇರ್ತದೆ. ನೋಡ್ಕೊಳ್ಳಿ. ಸೊ ಇದೇನಿದು, ಏನು ಚಿತ್ರ ಅಬ್ಸರ್ವ್ ಮಾಡಿ, ನಾನು ಅಸಲು ಹೇಳ್ತೀನಿ. ನಿಮ್ಮದೇ ಓಡಲ್ಲಿ ಬರಿಬೋದು. ಇಲ್ಲಿ ನಾನು ಹೇಳಿದ್ದು ಬರೋಕ್ಕಂತೇನಲ್ಲ, ನಿಮಗೆ ಈ ಫೋಟೋ ಅಲ್ಲಿ ಏನು ಕಾಣ್ತದೆ ಅದನ್ನ ಬರೆಯೋದಷ್ಟೇ. ಸೊ 15 ಏನು ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಇವರು? ದಿಸ್ ಈಸ್ ಎ ಪಿಕ್ಚರ್ ಆಫ್ ವಿತ್ ದ ಜೂ. ಚಿಲ್ಡ್ರನ್ ಆರ್ ಲುಕಿಂಗ್ ಎಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನಿಮಲ್ಸ್. ಚಿಲ್ಡ್ರನ್ ಆರ್ ವೆರಿ ಹ್ಯಾಪಿ. ಚಿಲ್ಡ್ರನ್ ಎಂಜಾಯ್ ಗೋಯಿಂಗ್ ಟು ಜೂ ವಿತ್ ದೇರ್ ಪೇರೆಂಟ್ಸ್. ಸ್ಟೂಡೆಂಟ್ಸ್ ರೈಟ್ ಬೇಸ್ಡ್ ಆನ್ ದ ಪಿಕ್ಚರ್. ಯಾವ ರೀತಿ ಬೇಕಾದ್ರೂ ಬರಿಬೋದು ನೀವು, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಬಿಡಕ್ಕೆ ಹೋಗ್ಬೇಡಿ, ಬರೆದು ಬನ್ನಿ. ಇನ್ನು 16, 16th ಕ್ವಶನ್ನು, ಫ್ರೇಮ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ಸ್. ಎ, ಡಾಕ್ಟರ್, ಬಿ, ವರ್ಕ್. ಈ ಎರಡು ವರ್ಡನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬಳಸಬೇಕು. ಓನ್ ಸೆಂಟೆನ್ಸ್ ಮಾಡಬೇಕು ಅಂದರೆ ಸ್ವಂತ ವಾಕ್ಯ ಮಾಡಬೇಕಂತ ಅರ್ಥ. 16, ಸ್ಟೂಡೆಂಟ್ಸ್ ಫ್ರೇಮ್ ಸೆಂಟೆನ್ಸ್ ಆನ್ ದೇರ್ ಓನ್. ಕಮೆಂಟ್ ಮಾಡಿ ನಿಮಗೆ. ಸೊ ಆಪ್ಷನ್ ಇಲ್ಲ ಕಮೆಂಟ್ ಪರ್ಸನು. ಸೊ ಗ್ಯಾಸ್ ಮಾಡ್ಕೊಳ್ಳಿ ನೀವೇ. ಅರ್ಥ ಆಯ್ತಾ? 16 ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಡಾಕ್ಟರ್, ವರ್ಕು. ನೀವು ಯಾವ ರೀತಿ ಬೇಕಾದ್ರೂ ಓಡನ್ನು ಮಾಡ್ಬೋದು, ನೀವು ಓನ್ ಸೆಂಟೆನ್ಸ್ ಮಾಡ್ಬೋದು. 17, ಹೂ ಈಸ್ ದ ಪೋಯೆಟ್ ಆಫ್ ದ ಪೋಯಮ್ ಮೈ ಪೀಪಲ್ ಈಸ್ ದ ಟೈಟಲ್ ಸುಟೇಬಲ್? 2 ಕ್ವಶನ್ ಕೇಳಿದರೆ. ಮೈ ಪೀಪಲ್ ಈಸ್ ದ ಟೈಟಲ್ ಸುಟೇಬಲ್ ಕೇಳಿದರೆ. 17, ಡಾಕ್ಟರ್ ಸಿದ್ದಲಿಘೈ ಈಸ್ ದ ಪೋಯೆಟ್ ಆಫ್ ದ ಮೈ ಪೀಪಲ್. Next to S, the title is suitable because it shows the suffering of the poor people. In 18, complete the following poem using the words in the given bracket and write 2 pairs of rhyming words. Wings, flower, softly sings. So ಆಮೇಲೆ ಈ ಕ್ವಶನ್ ನೋಡಿ. A little fly goes buzzing by. It dances dash in the sky. From flower to leaf loves to fly, waving its dash as time goes by. Be rhyming words. ಬರಿಬೇಕು. ನೋಡೋಣ 18 ಆನ್ಸರು. ನೋಡ್ಕೊಳ್ಳಿ, 18 ಆನ್ಸರು ಇದೆ. A little fly goes buzzing by. It dances softly in the sky. From flower to leaf loves to fly, waving its wings as time goes by. Rhyming words are by sky, fly by. Next to 19, what was Neeraj's role on Fan AM Flight 73? What was the Neeraj's role on Fan AM
ಫ್ಲೈಟ್ A73 19 ಆನ್ಸರು ನೋಡ್ಕೊಳ್ಳಿ. ನೀರಜ್ ವಾಸ್ ದ ಸೀನಿಯರ್ ಫ್ಲೈಟ್ ಆಫೀಸರ್ ಆನ್ ದ ill-fated Pan Am Flight 73. She saved the lives of 3 children from the hail of bullets. 20. Do you like Channapatna toys? Which is your favorite toy? 20. So one ಬರಿಬೋದು ಇದನ್ನ. Maybe yes, I like Channapatna toys. Student write their own favorite toy. So different way ಬರಿಬೋದು. 21. Why did Barack Obama write the letter to his daughters? 21. Barack Obama wrote the letter to his children to tell them his intentions behind contesting for the president's post. 23. Complete the following lines of the poem. 4 ಮಾರ್ಕ್ಸ್ ಕೊಡ್ತಾರೆ. ಸ್ಟ್ಯಾಂಡಿಂಗ್ ಎಟ್ ದ ಫುಟ್ ವೈ ಆರ್ ದೇರ್ ಇಸ್ ಎ ಫ್ಲೈ. ಈ ಕ್ವಶನ್ ಸೇಮ್ ಬರ್ಬೋದು ಅಥವಾ ಬೇರೆ ಕ್ವಶನ್ ಕೂಡ ಬರ್ಬೋದು. ಒಟ್ಟಿನಲ್ಲಿ ಇವೆರಡು ಉಪಯೋಗನ ಪೂರ್ತಿ ನೋಡ್ಕೊಳ್ಳಿ. ಒಂದು ಪ್ಯಾರಾವನ್ನು ಕೊಡ್ತಾರೆ. 23 ಆನ್ಸರ್ ನೋಡ್ಕೊಳ್ಳಿ. ಸ್ಟ್ಯಾಂಡಿಂಗ್ ಎಟ್ ದ ಫುಟ್ ವಾಯ್ಸ್, ಗೇಜಿಂಗ್ ಎಟ್ ದ ಸ್ಕೈ ನೋಡ್ಕೊಳ್ಳಿ. ನೆಕ್ಸ್ಟು 24 ಡಿಫ್ರೆಂಟ್ ಕ್ವಶನ್ ಇದೆ. ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ಓಕೆ, ಈ ಪ್ಯಾರಾಗ್ರಾಫ್ ಓದ್ಕೊಳ್ಳಿ. ಈ 4 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಸೊ 1 2 ಆಮೇಲೆ 3 4. ಸೊ ನೋಡ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಸೊ 4 ಕ್ವಶನ್ಗೆ ಆನ್ಸರ್ ನೋಡ್ಕೊಳ್ಳಿ. ಸೊ 24 BACD ಆನ್ಸರ್ಗಳಾಗ್ತವೆ ನೋಡ್ಕೊಳ್ಳಿ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗ ಚಾನಲ್ ನಿಮಗೆ 6th ಸ್ಟ್ಯಾಂಡರ್ಡು SA2 ಎಕ್ಸಾಮ್ಗೆ ಎಲ್ಲ ಇಷ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲ ಹಾಕಿರ್ತೀನಿ. ಎಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಮೆಮೊರಿ ಎಲ್ಲ ಎಕ್ಸಾಮ್ಗಳು ಹಾಕ್ತೀನಿ. SA2 ಎಕ್ಸಾಮ್ಗೆ ಕ್ವಶನ್ ಪೇಪರ್ಗಳು ಹಾಕ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.